ದೇವರು ನಿನಗೆ ಅವಕಾಶಗಳನ್ನು ಕೊಡ್ತಾನೆ. ಸೇವೆ ಮಾಡಲು ಈ ಚಿಕ್ಕ ಕೆಲಸವನ್ನ ಮಾಡು ಎಂದು ತನ್ನ ದಾಸರ ಮೂಲಕ ಮಾತನಾಡುತ್ತಾನೆ. ಆ ಚಿಕ್ಕ ಕೆಲಸವನ್ನ ಪರಿಶುದ್ಧಾತ್ಮನು ಹೇಳುತ್ತಾನೆ. ಈ ಚಿಕ್ಕ ಕಾರ್ಯವನ್ನ ಮಾಡು, ಈ ಕೆಲಸವನ್ನ ಮಾಡು, ದೇವರ ರಾಜ್ಯವನ್ನ ಸ್ಥಾಪಿಸಬಹುದು. ಆದರೆ ಸಂಶಯವಿಲ್ಲದೆ ಅಥವಾ ನಿರಾಶೆಯಾಗದೆ ಅಥವಾ ಭಯದಿಂದೋ ನನಗೆ ಗೊತ್ತಿಲ್ಲ, ಆದರೆ ಕೆಲವರು ಬಾಡೋದಿಲ್ಲ. ಮಾಡದೆ ಎಷ್ಟು ಕೆಲಸಗಳನ್ನು, ಅರ್ಥವಿಲ್ಲದ ಕೆಲಸಗಳನ್ನು ಮಾಡಲು ದೇವರೊಪ್ಪಿಸ್ತಾನೆ. ದೇವರಿಗೆ ನಿನ್ನ ಹೃದಯದಲ್ಲಿ ಜಾಗ ಕೊಡದೇ ಇದ್ದರೆ ಮಾಡಬಾರದ ಕೆಲಸಗಳನ್ನು ಮಾಡಲು ದೇವರು ಒಪ್ಪಿಸ್ತಾನೆ ಎಂದು ರೋಮ ಪತ್ರಿಕೆಯಲ್ಲಿ ಬರೆಯಲಾಗಿದೆ. 26ನೇ ವಚನದಿಂದ ಕೆಳಗಿನ ಭಾಗದಲ್ಲಿ ದೇವರು ಒಪ್ಪಿಸಿದ ದೇವರಿಗೆ ನಿನ್ನ ಹೃದಯದಲ್ಲಿ ಜಾಗ ಕೊಡದೇ ಇದ್ದರೆ ದೇವರು ಭ್ರಷ್ಟ ಮನಸ್ಸನ್ನು ನಿಗದಿಪಡಿಸುತ್ತಾನೆ ಎಂತೆಂದು ಅವನು ಒಪ್ಪಿಸುತ್ತಾನೆ. ನೀನು ನಿನ್ನ ಜೀವನದಲ್ಲಿ ಅತ್ಯುತ್ತಮವಾದದನ್ನು ನೋಡಲಿಲ್ಲ. ಬಟ್ ಅತ್ಯುತ್ತಮವಾದದನ್ನು ಏನ್ ಮಾಡಬೇಕು ಎಂದು ನಿರ್ಧರಿಸೋಣ. ನಾವು ಅತ್ಯುತ್ತಮವಾದದನ್ನು ನಿರ್ಮಿಸಿಕೊಳ್ಳೋಣ. ಅದು ಅವಳ ಬಳಿ ತೆಗೆದುಹಾಕಬೇಕಾದ ಅಗತ್ಯವಿರುವುದು ಒಂದೇ. ಅದನ್ನೇ ನಿರ್ಮಿಸು.